ಫೈನಲಿ ದರ್ಶನ್ ಅವರು ಸರ್ಜರಿ ಮಾಡಿಸಿಕೊಳ್ಳೋಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದು. ಸೊ ಸಂಕ್ರಾಂತಿಯ ಬಳಿಕ ಸರ್ಜರಿಯನ್ನು ಮಾಡಿಸ್ಕೊಳ್ತಾರಂತೆ. ತದನಂತರ ಫೆಬ್ರವರಿಯಲ್ಲಿ ಫಿಲ್ಮಲ್ಲಿ ಶೂಟಿಂಗ್ ಕೂಡ ಭಾಗಿಯಾಗ್ತಾರಂತೆ. ಫಿಲ್ಮಲ್ಲಿ ಭಾಗಿಯಾಗೋದಕ್ಕೋಸ್ಕರ, ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೋಸ್ಕರ ಸರ್ಜರಿಗೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಈಗ ಆಪರೇಷನ್ಗೆ ಒಪ್ಪಿಗೆ ಸೂಚಿಸಿದ್ದಾರಂತೆ. ಆಪರೇಷನ್ ಮೈಸೂರಿನಲ್ಲೇ ಮಾಡಿಸ್ಕೊಳ್ಳೋಕ್ಕೂ ನಿರ್ಧಾರ ಮಾಡಿದ್ದಾರಂತೆ. ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ ಮಾಡಿಸಿಕೊಳ್ಳೋಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ. ಆಪರೇಷನ್ ಮಾಡಿಸ್ಕೊಂಡ್ರೆ ಫೆಬ್ರವರಿಲಿ ಇಮಿಡಿಯೇಟ್ ಆಗಿ ಚಿತ್ರೀಕರಣಕ್ಕೆ ಹೋಗ್ಬೋದಾ? ಸಾಕ ಅಷ್ಟು ರೆಸ್ಟು? ಏನಪ್ಪ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆನ್ನು ನೋವು ಆಪರೇಷನ್ಗೆ ದರ್ಶನ್ ಒಪ್ಪಿಗೆ. ಸಂಕ್ರಾಂತಿ ನಂತರ ದರ್ಶನ್ಗೆ ಆಪರೇಷನ್. ಬೆನ್ನು ನೋವಿನಿಂದ ಬಳಲ್ತಾ ಇರುವ ಕೊಲೆ ಆರೋಪಿ ನಟ ದರ್ಶನ್ ಬೆನ್ನು ನೋವು ನಿವಾರಣೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಲು ಮಾನಸಿಕವಾಗಿ ಸಜ್ಜಾಗಿದ್ದಾರೆ. ವೈದ್ಯರ ಸಲಹೆಯಂತೆ ಆಪರೇಷನ್ಗೆ ಒಪ್ಪಿಗೆ ಸೂಚಿಸಿರುವ ನಟ ದರ್ಶನ್ ಆಪರೇಷನ್ಗಾಗಿ ಕೆಲವು ಮೆಡಿಸಿನ್ ತೆಗೆದುಕೊಳ್ತಾ ಇದ್ದು, ಕೆಲವು ವ್ಯಾಯಾಮ ಕೂಡ ಆರಂಭಿಸಿದ್ದಾರೆ. ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರುವ ಅವರ ಫ್ಯಾಮಿಲಿ ಡಾಕ್ಟರ್ ಅಜಯ್ ಹೆಗಡೆ ಅವರೇ ದರ್ಶನ್ಗೆ ಆಪರೇಷನ್ ಮಾಡಲಿದ್ದಾರೆ. ಬಹುತೇಕ ಸಂಕ್ರಾಂತಿ ಹಬ್ಬದ ವೇಳೆಯೇ ದರ್ಶನ್ಗೆ ಮೈಸೂರಿನ ಆಸ್ಪತ್ರೆಯಲ್ಲೇ ಆಪರೇಷನ್ ನಡೆಯಲಿದೆ. ಆಪರೇಷನ್ ನಡೆದ ಮೇಲೆ 3-4 ದಿನ ದರ್ಶನ್ ಆಸ್ಪತ್ರೆಯಲ್ಲೇ ವಿಶ್ರಾಂತಿ ಪಡೆಯಬೇಕಿದೆ. ನಂತರ ಅವರು ನಾರ್ಮಲ್ ಸ್ಥಿತಿಗೆ ಬರಲಿದ್ದಾರೆ. ಡೆವಿಲ್ ಚಿತ್ರದ ಶೂಟಿಂಗ್ಗೆ ಸಿದ್ಧರಾಗ್ತಾ ಇರುವಂತಹ ನಟ ದರ್ಶನ್ ಈಗಾಗಲೇ ತಮ್ಮ ವೈದ್ಯರುಗಳಿಗೆ ತಿಳಿಸಿದ್ದಾರೆ, ಬೆನ್ನು ನೋವಿಗೆ ಆಪರೇಷನ್ ಮಾಡಿಬಿಡಿ ಅಂತ. ಯಾಕಂದರೆ ಇಷ್ಟು ದಿನಗಳ ಕಾಲ ವೈದ್ಯರುಗಳು ಫಿಸಿಯೋಥೆರಪಿಯ ಮೂಲಕ, ಜೊತೆಗೆ ಮಾತ್ರೆಗಳ ಮೂಲಕವಾಗಿ ಬೆನ್ನು ನೋವನ್ನು ಕಂಟ್ರೋಲ್ ಮಾಡೋದಕ್ಕೆ, ಶಮನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾಯಿದ್ರು. ಯಾವಾಗ ಅದು ಪರಿಪೂರ್ಣವಾಗಿ ಸಾಧ್ಯವಾಗದ ಕಾರಣಕ್ಕೋಸ್ಕರವಾಗಿ ಈಗ ವೈದ್ಯರುಗಳ ಸಲಹೆಯಂತೆಯೇ ನಟ ದರ್ಶನ್ ಆಪರೇಷನ್ಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹೀಗಾಗಿ ಸಂಕ್ರಾಂತಿಯ ಹಿಂದೆ ಮುಂದೆ, ಅಂದರೆ ಸಂಕ್ರಾಂತಿ ಆದ ನಂತರದಲ್ಲಿ ಅಥವಾ ಸಂಕ್ರಾಂತಿಗಿಂತ ಮುಂಚೆಯೇ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಬೆನ್ನು ನೋವಿಗೆ ಆಪರೇಷನ್ ಆಗುವಂಥದ್ದು ಖಚಿತವಾಗಿದೆ. ಈಗಾಗಲೇ ಆ ಒಂದು ಆಪರೇಷನ್ನ ಸಿದ್ಧತೆ ಹಿನ್ನೆಲೆಯಲ್ಲಿ ದರ್ಶನ್ಗೂ ಕೂಡ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನ ಮಾಡಿಸುವಂಥ ಕೆಲಸವನ್ನು ಕೂಡ ವೈದ್ಯರು ಮಾಡ್ತಾ ಇದ್ದಾರೆ. ಆಪರೇಷನ್ ಬಳಿಕ ಫೈಟ್ ಮಾಡುವಂತಿಲ್ಲ, ಶೂಟಿಂಗ್ನಲ್ಲಿ ಮಾತ್ರ ಭಾಗಿಯಾಗಬಹುದು. ಆಪರೇಷನ್ ಆದ ಮೇಲೆ ಫೆಬ್ರವರಿಯಿಂದ ದರ್ಶನ್ ಚಿತ್ರೀಕರಣದಲ್ಲಿ ತೊಡಗಬಹುದು. ಆದರೆ ಫೈಟ್ ದೃಶ್ಯಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಫೈಟ್ ದೃಶ್ಯಗಳ ಚಿತ್ರೀಕರಣದಲ್ಲಿ ತೊಡಗಲು ದರ್ಶನ್ಗೆ ಆಪರೇಷನ್ ನಡೆದ 2 ತಿಂಗಳ ನಂತರ ಮಾತ್ರ ಸಾಧ್ಯ ಇದೆ. ಅಲ್ಲಿಯವರೆಗೆ ಬೇರೆ ದೃಶ್ಯಗಳ ಚಿತ್ರೀಕರಣದಲ್ಲಷ್ಟೇ ದರ್ಶನ್ ಭಾಗಿಯಾಗಬಹುದು ಅಂತ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ನಡೆಸಲಿರುವ ಖ್ಯಾತ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಮಾಹಿತಿ ನೀಡಿದ್ದಾರೆ. ಎಪಿಡ್ಯೂರಲ್ ಮತ್ತು ನರ್ವ್ ಬ್ಲಾಕ್ ಫಿಸಿಯೋಥೆರಪಿ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ. ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್, ದಟ್ಸ್ ಸರ್ಜರಿ. ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓಕೆ, ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಹೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ, ನೋ ಕ್ವೆಶ್ಚನ್ ಅಟ್ ಆಲ್. ಬಟ್ ಹಿ ಟ್ರೈ ಟು ಗೆಟ್ ಬ್ಯಾಕ್ ಟು ಶೂಟ್. ಎಲ್ಲ ಪೇಷಂಟ್ಸ್ನು ವಿ ಟ್ರೀಟೆಡ್ ದ ಸೇಮ್ ವೇ. ಯು ಮೈಟ್ ಬಿ ಅ ಸ್ಟಾರ್ ಬಟ್ ಇಟ್ ಇಸ್ ದ ಸೇಮ್ ಪ್ರಾಡಕ್ಟ್. ನಟ ದರ್ಶನ್ ಶಸ್ತ್ರಚಿಕಿತ್ಸೆಯ ನಂತರದಲ್ಲಿ ಒಟ್ಟು 3-4 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ವಿಶ್ರಾಂತಿ ಪಡೀತಾರೆ. ತದನಂತರದಲ್ಲಿ ಅವರು ಫೆಬ್ರವರಿಯ ಮೊದಲ ವಾರದಿಂದ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾರೆ. ಆದರೆ ಈಗ ವೈದ್ಯರುಗಳು ಹೇಳ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಆರಂಭದ 3-4 ದಿನಗಳ ವಿಶ್ರಾಂತಿಯ ನಂತರದಲ್ಲಿ ಸಹಜವಾದಂತಹ ಶೂಟಿಂಗಲ್ಲಿ ದರ್ಶನ್ ಅವರು ಭಾಗವಹಿಸ್ಬೋದು. ಆದರೆ ಫೈಟಿಂಗ್ನಂಥ ದೃಶ್ಯಾವಳಿಗಳಲ್ಲಿ ಅವರು ಈ ತಕ್ಷಣಕ್ಕೆ ಭಾಗವಹಿಸೋಕ್ಕೆ ಸಾಧ್ಯ ಇಲ್ಲ. ಇನ್ನು ಆಪರೇಷನ್ ಆದ 1.5-2 ತಿಂಗಳ ಕಾಲಾವಧಿ ಬೇಕು ಅದೆಲ್ಲದೂ ಕೂಡ ಸರಿ ಹೋಗೋದಕ್ಕೆ. ಹಾಗಾಗಿ 2 ತಿಂಗಳ ನಂತರದಲ್ಲೇ ಫೈಟಿಂಗ್ ದೃಶ್ಯಾವಳಿಗಳು ನಲ್ಲಿ ಅವರು ಭಾಗವಹಿಸ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿಗೆ ಬಹುತೇಕ ಇನ್ನೊಂದು 2-2.5 ತಿಂಗಳ ನಂತರದಲ್ಲಿ ಆ್ಯಸ್ ಯೂಶುವಲ್ ಹೆಂಗೆ ಹಿಂದೆ ದರ್ಶನ್ ಅವರು ಎಲ್ಲ ದೃಶ್ಯಗಳ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇದ್ದರೋ ಆ ರೀತಿಯಂಥ ದೃಶ್ಯಾವಳಿಗಳಲ್ಲೂ ಚಿತ್ರೀಕರಣದಲ್ಲೂ ಕೂಡ
ಅವರು ಭಾಗವಹಿಸ್ತಾರೆ. ಆಪರೇಷನ್ಗಾಗಿ ಜಾಮೀನು ಪಡೆದು ಹೊರಬಂದಿದ್ದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿತ್ತು. ಆದಾಗ್ಯೂ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾತ್ರ ನಡೆದಿರಲಿಲ್ಲ. ಹೀಗಾಗಿ ಕೆಲವು ಅನುಮಾನಗಳು ಕೂಡ ಮೂಡಿದ್ವು. ಈಗ ಅನುಮಾನಕ್ಕೆ ತೆರೆ ಬಿದ್ದಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.